ನಾನಿರುವುದೇ ನಿಮಗಾಗಿ. ಶರಣ್ನ ಯಾತನಾಮಯ ಕಥೆ ಕೇಳಿದ ಶಿವಣ್ಣ ಆತನನ್ನ ಬೆಂಗಳೂರಿಗೆ ಕರೆತರೋಕೆ ವ್ಯವಸ್ಥೆ ಮಾಡಿದರು. ಕ್ಕೂ ಹೆಚ್ಚು ವರ್ಷಗಳ ನಂತರ ಮೊಟ್ಟ ಮೊದಲ ಬಾರಿಗೆ ಶರಣ್ ತನ್ನ ಕತ್ತಲ ಕೋಣೆಯಿಂದ ಕೊನೆಗೂ ಹೊರಬಂದ್ರು. ಹೊರ ಪ್ರಪಂಚವನ್ನ ನೋಡಿದ್ರು. ಶಿವಣ್ಣನೇ ಖುದ್ದಾಗಿ ಬಂದು ಶರಣ್ಗೆ ಇನ್ವೈಟ್ ಮಾಡಿದ್ರು. ನೋಡಿ, ಇದೀಗ ಶರಣ್ ನಮ್ಮೊಂದಿಗೆ ಈ ಸಂತಸದ ಕ್ಷಣಗಳನ್ನ ಹಂಚಿಕೊಳ್ಳಿದ್ದಾರೆ. ಶರಣ್ ಬಂದಾಯ್ತು. ಸೊ ಶರಣ್ನ ಇಲ್ಲಿ ಕರ್ಸೋಣ. ಬನ್ನಿ ಶರಣ್. ಎಲ್ರಿಗೂ ನಮಸ್ಕಾರ. ಹೆಂಗಿತ್ತು ನಿಮ್ ಲೈಫ್? ಹೆಂಗಿತ್ತು ಇವಾಗ ಹಿಂಗಾಗಿದೆಯಲ್ಲ ನಿಮ್ ಮನೇಲಿ ನೋಡ್ತೀವಿ. ಮುಂಜೆ ನಿಮ್ ತಾಯಿ ಹೇಳ್ತಿದ್ರು ಎಲ್ಲೂ 27 ವರ್ಷ ಆಯ್ತು ನಾನು ಹೋಗಿಲ್ಲ. ಇಲ್ಲ ಸರ್. ಅದೇ ಹೇಳ್ತಾ ಇದ್ರಿ. ಹೆಂಗ್ ಅನ್ಸ್ತಾ ಇತ್ತು ನಿಮ್ಗೆ? ಏನು ಲೈಫ್ ಏನ್ ಅನ್ಸ್ತಾ ಇತ್ತು? ಬೇಜಾರಾಗ್ತಾ ಇತ್ತು ಸರ್. ಅಂದ್ರೆ ಯಾರನ್ನು ನೋಡುವಾಗ ನನಗೆ ಆಸೆ ಆಗ್ತಾ ಇತ್ತು. ಅವ್ರು ನೋಡಿ ನಾನು ನಡಿಬೇಕಂತಿತ್ತು. ಅವ್ರು ಆಟ ಆಡುವಾಗ ಆಟ ಆಡ್ಬೇಕು ಅನ್ಸ್ತಾ ಇತ್ತು. ಆಸೆ ಆಗ್ತಾ ಇತ್ತು ಸರ್. ಏನು ಮಾಡ್ಲಿಕ್ಕೆ ಆಗೋದಿಲ್ಲಲ್ಲ, ಸುಮ್ಮನೆ ಹಾಗೆ ಫೀಲಿಂಗ್ ಎಲ್ಲ ಇದೆ. ನಿಮ್ ತಾಯಿ ನಿಮ್ ಜೊತೆಲಿ ಇರ್ತಿದ್ರಿ ಅವಾಗ? ಆಮೇಲೆ ನಿಮ್ ಬ್ರದರ್ ನಿಮ್ ಸಿಸ್ಟರ್ ಜೊತೆ ಎಲ್ಲ ಹೆಂಗಿರ್ತಿದ್ರು? ಅವ್ರು ಚೆನ್ನಾಗಿದ್ದಾರೆ. ಅವ್ರು ಚೆನ್ನಾಗಿದ್ದಾರೆ. ಅವ್ರು ಹೆಂಗೆ ಇರ್ತಿದ್ರು ನಿಮ್ ಜೊತೆ? ಪ್ರೀತಿಯಿಂದ ಇರ್ತಾರೆ. ಪ್ರೀತಿಯಿಂದ ಇರ್ತಿದ್ರು. ಇವಾಗಲೂ ಬರ್ತಾರೆ ಹೋಗ್ತಾರೆ? ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಆಟ ಆಡ್ತಾರೆ. ಏನ್ ಆಟ ಆಡ್ತೀರಾ? ಸುಮ್ಮನೆ ತಮಾಷೆ ಮಾತಾಡ್ಕೊಂಡು. ಮತ್ತೆ ಹೇಳ್ಬೋದಲ್ಲ? ಹೇಳ್ಬೋದಲ್ಲ? ಖಂಡಿತ ಹೇಳಿ. ಅಯ್ಯೋ, ಇಸ್ಪೀಟ್ ಕಾರ್ಡ್ಸ್ ಆಡ್ತೀವಿ. ಕಾರ್ಡ್ಸ್ ಆಡ್ತೀರಾ? ವೆರಿ ಗುಡ್, ವೆರಿ ಗುಡ್. ಕೇರಂ ಆಡ್ತೀವಿ. ಟೋಪಿ ಹಾಕ್ತೀನಿ, ಸ್ವೆಟರ್ ಹೊಲಿತೀನಿ. ಸ್ವೆಟರ್ ಹೊಲಿತೀರಾ? ಹೌದು. ವೆರಿ ಗುಡ್, ವೆರಿ ಗುಡ್. ಸೊ ಬ್ಯೂಟಿಫುಲ್. ಸಾಮಾನ್ ತಂದ ಪ್ಲಾಸ್ಟಿಕ್, ವೇಸ್ಟ್ ಪ್ಲಾಸ್ಟಿಕ್, ಅದನ್ನ ವೇಸ್ಟ್ ಮಾಡಲ್ಲ. ಕಟ್ ಮಾಡಿ ಫ್ಲವರ್ ಮಾಡ್ತೀನಿ. ನಿಮ್ಮ ಪ್ರೋಗ್ರಾಮ್ ತುಂಬಾ ಇಷ್ಟ. ನಿಮ್ ಫಿಲ್ಮ್ ಎಲ್ಲ ಇಷ್ಟ. ಜೋಗಿ ಫಿಲ್ಮ್ ಸೂಪರ್ ಸರ್. ನಿಮ್ದು ಜೋಗಿ ಇಷ್ಟ ಆಯ್ತಾ? ಲಾಸ್ಟ್ ಎಂಡಿಂಗ್ ಸೀನ್ ಸೂಪರ್ ಸರ್. ಹೌದಾ? ನೋಡಿ, ಇಷ್ಟೆಲ್ಲ ಪ್ರಾಬ್ಲಮ್ ಇಟ್ಕೊಂಡಿದ್ದು ನೋಡಿ ಹುಡುಗ. ಎಷ್ಟು ಟೈಮ್ನ ಹೆಂಗ್ ಪಾಸ್ ಮಾಡ್ಬೇಕಂದ್ರೆ ಅವ್ರ ಬ್ರದರ್ ಸಿಸ್ಟರ್ ಆಗ್ಲಿ ಜೊತೆಲೆ ಆಟ ಆಡ್ತಾರಂತೆ, ಕಾರ್ಡ್ಸ್ ಆಡ್ತಾರಂತೆ. ಆ ಪ್ಲಾಸ್ಟಿಕ್ ಆತನೂ ಅಷ್ಟೇ, ಪ್ಲಾಸ್ಟಿಕ್ನ ಕಟ್ ಮಾಡಿ ಹೂ ಮಾಡೋದು, ಏನೋ ಒಂದು ಎಂಗೇಜ್ ಆಗಿರ್ತಾರೆ ನೋಡಿ. ಎಲ್ಲೋ ಒಂದ್ ಕಡೆ ಅದೇ ಧೈರ್ಯ ಅಂತ ಕಾಣುತ್ತೆ ನಿಮ್ಗೆ. ಟೆನ್ಷನ್ ಆಗಿ ತಗೊಳ್ಳೋದಿಲ್ಲ ನಾನು. ಟೆನ್ಷನ್ ತಗೊಳ್ಳಲ್ಲ. ಓಕೆ. ಅದು ಬೇರೆಯವ್ರು ತೋರಿಸ್ಬಾರ್ದಲ್ಲ. ಕರೆಕ್ಟ್. ನಿಮ್ ತಾಯಿಗೆ ನೋವಾಗುತ್ತೆ. ಅವರು ತೋರಿಸಲ್ಲ ನನಗೆ. ಹೌದಾ? ವೆರಿ ಗುಡ್, ವೆರಿ ಗುಡ್. ಪ್ರೀತಿಯಿಂದ ಅಂದ್ರೆ ಅವ್ರು ಕೊಡ್ತಾ ಇರ್ತಾರೆ. ಖಂಡಿತ ಅಲ್ವಪ್ಪ. ಮತ್ತೆ ಮಗ ಈ ತರ ಮಕ್ಳಿಗೆ ಹಿಂಗ ಆಗ್ಬಿಟ್ರೆ ತಂದೆ ತಾಯಿಗಳು ಅಲ್ವಾ? ಬಟ್ ನೀನ್ ಲೈಫ್ ನ ಎಷ್ಟು ಈಸಿಯಾಗಿ ತಗೊಂಡು ಎಷ್ಟು ನಗ್ನಗ್ತಾ ಮಾತಾಡ್ತಿದ್ದೆ ನೋಡಿ. ನಿಜವಾಗ್ಲೂ ಅಪ್ರಿಶಿಯೇಟ್ ಮಾಡ್ಬೇಕು ಶರಣ. ನನಗೆ ಒಂದು ಆಸೆ ಇದೆ ಸರ್. ಮೈ ಮಿಸ್ ಮಾಡ್ಬೇಕು ಫಸ್ಟ್. ಮತ್ತೆ ಮೈಸೂರು ಚಾಮುಂಡಿ ಬೆಟ್ಟ ನೋಡ್ಬೇಕಿತ್ತು. ಅದು ನಿಮ್ ತಾಯಿ ಹೇಳಿದ್ರು. ಪ್ಯಾಲೇಸ್ ನೋಡ್ಬೇಕಿತ್ತು. ಖಂಡಿತ ಮನೆ ಎಲ್ಲೆಲ್ಲಿ ಹೋಗ್ಬೇಕಂತಿದ್ಯೋ ಅಲ್ಲೆಲ್ಲ ಕಳಿಸ್ತೀನಮ್ಮ. ಹೋಗ ಎಂಜಾಯ್ ಮಾಡ್ಕೊಂಬ. ಅದು ಅಲ್ದೇನೆ ಇದು ಇವಾಗ ಈ ಶೋಗ್ ಬರೋದು ಮಾತ್ರ ಅಂತಲ್ಲ, ಯಾವಾಗ್ಲೇ ಸರಿ ನೀ ಎಲ್ಲಾರು ಬರ್ಬೇಕಂತಿದ್ರು ನಾನು ನಂಬರ್ ಕೊಡ್ತೀನಿ. ಒಂದು ಫೋನ್ ಮಾಡಿ ನನಗೆ. ನೀನ್ ಎಲ್ಲಿ ನೋಡ್ಬೇಕನ್ಸುತ್ತೆ ಖಂಡಿತ ನಾನೇ ಕರ್ಕೊಂಡು ಹೋಗ್ತೀನಿ. ಓಕೆ? ಐ ಲವ್ ಯು, ಐ ಲವ್ ಯು. ಎಲ್ಲ ವೀಕ್ಷಕರಿಗೆ ನಮಸ್ಕಾರ, ಕೃತಜ್ಞತೆಗಳು. ಓಕೆ, ನೀವು ನೋಡ್ಬಿಟ್ಟು ಬಂದು ಆಮೇಲೆ ನಿಮ್ಗೆ ಏನ್ ಅನಿಸ್ತು ಎಲ್ರಿಗೂ ಹೇಳಿ. ಯಾಕಂದ್ರೆ ಈ ಪ್ರೋಗ್ರಾಮ್ ನೀವು ಬಂದಿರೋದು ನನಗೆ ತುಂಬಾ ಖುಷಿ ಆಯ್ತು ಶರಣ್. ನಿಜವಾಗ್ಲೂ ಐ ಆಮ್ ವೆರಿ ಹ್ಯಾಪಿ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಒಂದು ಹಾಡಿರ್ಬೋದು ಸರ್, ಸ್ವಲ್ಪ ಒಂದು ಲೈನ್ ಹೇಳಿ. ಬೇಡುವೆನು ವರವನ್ನು ಕೊಡೆ ತಾಯಿ ಜನ್ಮವನು, ಕಡೆ ತನಕ ಮರೆಯಲ್ಲ ಜೋಗಿ, ಕಡೆ ತನಕ ಮರೆಯಲ್ಲ ಜೋಗಿ. ಖಂಡಿತ ಯಾವಾಗ ನಿಂತಾಯಿನ ನೀವು ಮರಿಬಾರ್ದು. ಓಕೆ? ಯಾಕಂದ್ರೆ ಅವ್ರು ನಿಮಗೋಸ್ಕರ ಎಷ್ಟು ನೋವಿದ್ರು, ಎಷ್ಟು ಲವ್ಲಿಬೇಕೆಂದು ಬಂದು ಮಾತಾಡಿದ್ರು, ನಿಮ್ಮ ಆಸೆ ಬಗ್ಗೆ ಹೇಳಿದ್ರು ನನಗೆ. ನಿಜವಾಗ್ಲೂ ನಮ್ಮ ಟೀಮ್ನವ್ರು ಬರ್ತಾರೆ, ಚರಣ್ ಜೊತೆ ಬರ್ತಾರೆ, ಚರಣ್ ಜೊತೆ ಹೋಗ್ತಾರೆ. ಅವ್ರು ಯಾವ್ಯಾವ ಜಾಗ ನೋಡ್ಬೇಕು ಅಂತ ಆಸೆ ಪಡ್ತಾರೋ ಅಲ್ಲೆಲ್ಲ ಹೋಗಿ ಅವರು ಎಂಜಾಯ್ ಮಾಡ್ಕೊಂಡ್ ಬರ್ತಾರೆ. ಥ್ಯಾಂಕ್ ಯು, ಥ್ಯಾಂಕ್ಸ್. ಆಸೆ
ಚಿಕ್ಕದಿರಬಹುದು ಅಥವಾ ದೊಡ್ಡದಾಗಿರಬಹುದು. ಅದು ಜನರ ಮೇಲೆ ಅವಲಂಬಿಸಿರುತ್ತೆ. ಆಸೆ ಒಬ್ಬರಿಂದ ಒಬ್ಬರಿಗೆ ಭಿನ್ನವಾಗಿರುತ್ತೆ, ವಿಭಿನ್ನವಾಗಿರುತ್ತೆ. ಶರಣ್ಗೆ ಈ ಆಸೆ ತುಂಬಾನೇ ದೊಡ್ಡದು. ಅಂದಹಾಗೆ ಶರಣ್ ಈ ಟ್ರಿಪ್ ನ ಹೇಗೆ ಎಂಜಾಯ್ ಮಾಡ್ತಾರೆ ಅಂತ ನೋಡೋಣ. ನಾನಿರುವುದೇ ನಿಮಗಾಗಿ ಪ್ರೋಗ್ರಾಮ್ನಲ್ಲಿ ಅವನನ್ನು ಕರ್ಕೊಂಡು ಬಂದಿದ್ದೆ. ಅವನು ಭಾಗವಹಿಸಿದ. ಅವನು ಕೇಳಿದಂಥ ಚಾಮುಂಡಿ ಬೆಟ್ಟ ಮತ್ತು ದೇವಸ್ಥಾನ ನೋಡಬೇಕು ಅಂತ ಆಸೆ ಇತ್ತು. ಅದನ್ನು ನೋಡಿ ತುಂಬ ಖುಷಿಯಾಗಿದೆ ಅವನಿಗೆ. ಕನ್ನಡದಲ್ಲಿ ಶಿವಣ್ಣನವರು ನಡೆಸಿಕೊಡುವ ನಾನಿರೋದು ನಿಮಗಾಗಿ ಪ್ರೋಗ್ರಾಮಿಗೆ ಹೋಗಿದ್ದೆ. ಅದರಲ್ಲಿ ನನಗೊಂದು ಆಸೆ ಇತ್ತು. ಅವ್ರು ಕೇಳಿದ್ರು ಏನು ಆಸೆ ಇತ್ತು ನಿನಗೆ ಅಂತ. ನಾನು ಹೇಳಿದೆ ಚಾಮುಂಡಿ ಬೆಟ್ಟ ನೋಡಬೇಕು ಅಂತ. ಅವರು ಆಯಿತು, ಕೊಟ್ಟಿದ್ದಾರೆ.